ಕೊರಟಗೆರೆ ಕ್ಷೇತ್ರದ ಗ್ರಾಮೀಣ ಪ್ರದೇಶಗಳ ಸಮಗ್ರ ಅಭಿವೃದ್ಧಿಗಾಗಿ ಮುಖ್ಯಮಂತ್ರಿಗಳಿಂದ ವಿಶೇಷ 50 ಕೋಟಿ ಅನುದಾನ ತಂದು ರಾಜ್ಯಕ್ಕೆ ಮಾದರಿ ಕ್ಷೇತ್ರವನ್ನಾಗಿ ಮಾಡುವುದೇ ನನ್ನ ಮೊದಲ ಆದ್ಯತೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಕೊರಟಗೆರೆ ತಾಲೂಕಿನ ಒಳವನಹಳ್ಳಿ ಹೋಬಳಿಯ ಶಾಂತಲಿಂಗಯ್ಯ ಪಾಳ್ಯದ ಗ್ರಾಮದ ಮುಖ್ಯ ರಸ್ತೆಗೆ ಸುಮಾರು 50 ಲಕ್ಷದ ಕಾಮಗಾರಿ ಉದ್ಘಾಟಿಸಿ ಹಾಗೂ ಬಿಡಿಪುರ ಗ್ರಾಮದಲ್ಲಿ 40 ಲಕ್ಷ ರೂಪಾಯಿಗಳ ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ಕೊರಟಗೆರೆ ಕ್ಷೇತ್ರದಲ್ಲಿ ಹಲವು ಗ್ರಾಮಗಳಲ್ಲಿ ದಶಕಗಳಿಂದ ರಸ್ತೆಗಳು ಅಭಿವೃದ್ಧಿ ಹೊಂದಿಲ್ಲ ಎನ್ನುವ ಗ್ರಾಮಸ್ಥರ ಬೇಡಿಕೆಗಳಿಗೆ ಮುಖ್ಯಮಂತ್ರಿಗಳಿಂದ 50 ಕೋಟಿ ವಿಶೇಷ ಅನುದಾನದಲ್ಲಿ ಗ್ರಾಮಗಳ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲಾಗುತ್ತದೆ. ಈ ವರ್ಷ 50 ಕೋಟಿಗಳನ್ನು ಪೂರೈಸಿ ಮುಂಬರುವ ದಿನಗಳಲ್ಲಿ 50 ಕೋಟಿ ಅನುದಾನ ಪಡೆದು ಕ್ಷೇತ್ರವನ್ನ ಅಭಿವೃದ್ಧಿಪಡಿಸಲಾಗುವುದು ಎಂದು ತಿಳಿಸಿದರು. ಕೊರಟಗೆರೆ ಪಟ್ಟಣ ಪಂಚಾಯಿತಿಯನ್ನ ಪುರಸಭೆಯನ್ನಾಗಿ ಮೇಲ್ದರ್ಜೆಗೆ ಏರಿಸಲಾಗಿದ್ದು, ಪಟ್ಟಣದ ಬೆಳವಣಿಗೆಗೆ ಸುತ್ತಮುತ್ತಲ ಗ್ರಾಮಗಳನ್ನು ಸೇರಿಸಿಕೊಂಡು ಪುರಸಭೆಯನ್ನಾಗಿ ಊರಿನ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ಬರುವಂತೆ ಮಾಡಲಾಗುತ್ತದೆ. ಪಟ್ಟಣವು ಅತ್ಯಂತ ಇಕ್ಕಟ್ಟಾದ ಪ್ರದೇಶದಲ್ಲಿ ಜನರು ವಾಸಿಸುತ್ತಿದ್ದು, ಈ ಬೆಳವಣಿಗೆಯಿಂದ ಸುತ್ತಮುತ್ತಲ ಪ್ರದೇಶವು ವಾಸಸ್ಥಳಕ್ಕೆ ಅಭಿವೃದ್ಧಿಗೊಂಡು ಮೂಲಭೂತ ಸೌಕರ್ಯ ಹೆಚ್ಚಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ತುಮಕೂರು ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಮಧುಗಿರಿ, ಶಿವಪ್ಪ ಗೋಟೂರು, ತಹಶೀಲ್ದಾರ್ ಮಂಜುನಾಥ್ ಸೇರಿದಂತೆ ಇತರರು ಹಾಜರಿದ್ದರು. ಆಗಬೇಕು ಅಂತ ಹೇಳಿ ಬೇಡಿಕೆ ಇತ್ತು, ಆದರೆ ಪಾಪ್ಯುಲೇಷನ್ ಬರ್ತಾ ಇರಲಿಲ್ಲ ಅನ್ನೋದ ಕಾರಣಕ್ಕಾಗಿ ಅದು ನಿಂತೋಗಿತ್ತು. ಪಕ್ಕದಲ್ಲಿ ಕೆಲವು ಪಂಚಾಯಿತಿಗಳಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಹಳ್ಳಿಗಳನ್ನು ಸೇರಿಸ್ಕೊಂಡು ಅದನ್ನು ಮುನ್ಸಿಪಾಲಿಟಿಯಾಗಿ ಮಾಡಿದ್ದೀವಿ. ಇದರ ಬೆನಿಫಿಟ್ ಏನಂತ ಹೇಳಿದರೆ ನಮಗೆ ಹೆಚ್ಚು ಗ್ರಾಂಟ್ ಬರುತ್ತೆ, ಊರು ಸ್ವಲ್ಪ ದೊಡ್ಡದಾಗಿ ಬೆಳೆಯುತ್ತೆ. ಈಗೆಲ್ಲ ಕಿಷ್ಕಿಂದೆ ಅಲ್ಲಲ್ಲೇ ಸಣ್ಣದಾಗಿ ಮನೆಗಳು ಕಟ್ಕೊಂಡು ಕುಡಿಯೋ ನೀರಿಗೆ ರಸ್ತೆಗೆ ಎಲ್ಲ ಒದ್ದಾಡ್ತಿದ್ದಾರೆ. ಈಗಾಗಲೇ ಸ್ವಲ್ಪ ಊರು ಬೆಳೀತಾ ಇರೋದ್ರಿಂದ ಅದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಹೊಸ ಎಕ್ಸ್ಟೆನ್ಷನ್ಗಳು ಕೂಡ ಬರ್ತಾ ಇದ್ದಾವೆ. ಅದಕ್ಕೆ ಪಕ್ಕದಲ್ಲಿರ್ತಕ್ಕಂಥ ಹಳ್ಳಿಗಳನ್ನು ಸೇರಿಸ್ಕೊಂಡು ನಾವು ಅದನ್ನು ಮುನ್ಸಿಪಾಲಿಟಿಯನ್ನು ಮಾಡಿದ್ದೇವೆ. ತಾಯಿ ಮಕ್ಕಳ ಈಗಾಗಲೇ ಅದಕ್ಕೆ ಅಪ್ರೂವಲ್ ಆಗಿದೆ. ಹಳ್ಳಿಯಕ್ಕೆ ಸುಮಾರು 2 ತಿಂಗಳ ಹಿಂದೆ ಗುದ್ಲಿ ಪೂಜೆ ಮಾಡಿದೆ. ಇವತ್ತು ಆ ರಸ್ತೆ ಕಂಪ್ಲೀಟ್ ಆಗಿದೆ. ಊರ ಹತ್ರ ಇದೇನದು ಸಿಮೆಂಟ್ ರಸ್ತೆ ಮಾಡಿದ್ದಾರೆ. ಆಮೇಲೆ 800 ಮೀಟ್ರು ರಸ್ತೆ ಮಾಡಿದ್ದಾರೆ, ಟಾರ್ ಹಾಕಿದ್ದಾರೆ. ಅವರು ಊರಿನವ್ರ ಪ್ರಕಾರ ಕಳೆದ 50 ವರ್ಷದಿಂದಲೂ ಕೂಡ ಈ ರಸ್ತೆ ಆಗಿರಲಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಈ ರಸ್ತೆಯನ್ನು ಮಾಡಿಕೊಟ್ಟಿದ್ದೀವಿ. ಅವ್ರ ಊರಿನವ್ರಿಗೆಲ್ಲ ಒಳ್ಳೆಯದಾಗಲಿ. ಇದೇ ರೀತಿಯಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಇಡೀ ಕ್ಷೇತ್ರದಲ್ಲಿ ನಾವು ತಗೊಂಡಿದ್ದೇವೆ. ಈ ವರ್ಷಕ್ಕೆ 50 ಕೋಟಿ ರೂಪಾಯಿ ಕೆಲಸಗಳನ್ನು, ಕಾಮಗಾರಿಗಳನ್ನು ಇಡೀ ಕ್ಷೇತ್ರದಲ್ಲಿ ತೆಗೆದುಕೊಳ್ತಾ ಇದ್ದೇವೆ. ಅವೆಲ್ಲವನ್ನು ಕೂಡ ಮುಗಿಸಿ ನಂತರ ಮುಂದಿನ ವರ್ಷಕ್ಕೂ ಕೂಡ ಬಡ್ಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹಣ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಮುಂದಿನ ವರ್ಷದ ಕಾಮಗಾರಿಗಳಲ್ಲಿ ತಗೊಳ್ತೀವಿ. ಪಟ್ಟಣ ಪಂಚಾಯತಿ ಆಗಿದೆ, ಅದನ್ನು ಸದ್ಯದಲ್ಲೇ ತೋವಿನಕೆರೆನಲ್ಲಿ ಏನು ಅಪ್ಗ್ರೇಡ್ ಮಾಡಿ 36 ಕೋಟಿ ಖರ್ಚು ಮಾಡಿ ಆಸ್ಪತ್ರೆ ಕಟ್ಟಿದ್ದೇವೆ. ಅದರ ಜೊತೆಯಲ್ಲಿ ಇದನ್ನು ಕೂಡ ಇದು ಅಡಿಗಲ್ ಹಾಕ್ತೀವಿ, ಅದನ್ನು ಉದ್ಘಾಟನೆ ಮಾಡ್ತೀವಿ. ಅದೇ ಪ್ರಕಾರ ಇದು ಕೋಳಾಲದಲ್ಲಿ ನಮಗೆ ಇನ್ನೊಂದು ಅಪ್ಗ್ರೇಡ್ ಮಾಡಬೇಕು ಅಂತ ಕೇಳಿದ್ದಾರೆ. ಅದನ್ನು ಕೂಡ ಈ ವರ್ಷದ CHC ಮಾಡಬೇಕು ಅಂತ ಅದಕ್ಕೆ ಬಡ್ಜೆಟ್ನಲ್ಲಿ ಈ ವರ್ಷ ಸೇರಿಸ್ಕೊಡ್ತೀವಿ. ಥ್ಯಾಂಕ್ ಯು ಸರ್.